ಹಾಗಾದ್ರೆ ಜೋರಾದ ಪಾಳ್ಯ ಮುಖಾಂತರ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರಮಾಡ್ತಾರೆ ಸರ್ ಪ್ಲೀಸ್. ವೇದಿಕೆ ಮೇಲೆ ಉಪಸ್ಥಿಸಿರುವ ನನ್ನ ಆತ್ಮೀಯ ಸಹೋದರರಾದ ಎಲ್ ಶ್ರೀನಿವಾಸ್ ಅವರೇ, ಮತ್ತೊಬ್ಬ ಸಹೋದರರಾದಂಥ ಬಾಲಕೃಷ್ಣ ಅವರೇ, ಮತ್ತೊಬ್ಬ ಆತ್ಮೀಯರಾದ ನಾರಾಯಣ ಅವರೇ, ಯುಗೇಂದ್ರ ಬಾಬು ಅವರೇ, ಗಿರೀಶ್ ಅವರೇ, ರಂಜನ್ನವರೇ, ಮಂಗಳಮ್ಮನವರೇ, ನಮ್ಮವರೇ, ಚಂದ್ರೇಗೌಡರೇ, ಸುಬ್ರಹ್ಮಣ್ಯ ಅವರೇ, ಬಾಂಬೆ ಅವರೇ, ನಟರಾಜ್ ಅವರೇ, ಪಾರ್ವತಮ್ಮನವರೇ, ಗೋಪಾಲ್ ಅವರೇ, ಪ್ರಕಾಶ್ ಅವರೇ, ರಾಜು ಅವರೇ, ಬಾಬು ಅವರೇ, ಯುಗೇಂದ್ರ ಬಾಬು ಅವರೇ, ರೂಪೇಶ್ ಅವರೇ, ಆನಂದ್ ಅವರೇ, ಮತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥ ಕನ್ನಡ ಗೆಳೆಯರ ಒಳಗ ನನ್ನ ಆತ್ಮೀಯ ಸಹೋದರದ ಬಬ್ಲು ಅವರೇ, ಕೌಶಿಕ್ ಅವರೇ, ಸುದರ್ಶನ್ ಅವರೇ, ಕುಮಾರ್ ಅವರೇ ಮತ್ತು ಎಲ್ಲ ಅವರ ಸಂಗಡಿಗರೇ, ಇಲ್ಲಿ ಬಂದಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಮೊಟ್ಟ ಮೊದಲನೇದಾಗಿ ನಮಸ್ಕಾರಗಳು ಹೇಳ್ತಾ, ನಮ್ಮ ಪಕ್ಷದ ಒಂದು ಕಾರ್ಯಕರ್ತರಾದಂಥ ನನ್ನ ಸಹೋದರ ಸಹೋದರಿಯರು ಬಂದಿರೋ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಮಾಡ್ತಾ ಎಲ್ರಿಗೂ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಈ ಭಾಗದಲ್ಲಿ ನಮ್ಮ ಕನ್ನಡ ಜ್ಯೋತಿ ಗೆಳೆಯರ ಬಳಗದವರು ಪವನ್ ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಅದರಲ್ಲೂ ಬೆಳಿಗ್ಗೆಯಿಂದ ಮಳೆ ಬರ್ತಾ ಇತ್ತು, ಆದರೆ ಅದೃಷ್ಟವಶ ಈಗ ಯಾವುದು ಮಳೆ ಇಲ್ಲ. ಹಾಗಾಗಿ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಹೇಳ್ತಾ ಇದ್ದೇನೆ. ಈಗ ಇವರ ಒಂದು ಉದ್ದೇಶ ಏನು ಅಂತಂದರೆ, ಇವರು ಮೂಲತಃ ಕಾಂಗ್ರೆಸ್ ಪಕ್ಷದವರು ಅಲ್ಲ, ಆದರೂ ನಮ್ಮ ಒಂದು ವಿಶ್ವಾಸ ಬೆಳೆಸಿಕೊಂಡು ನಮ್ಮ ಜೊತೆಯಲ್ಲಿ ಅವರ ಒಂದು ವಿಶ್ವಾಸವನ್ನು ಕೊಡ್ತಾ ಇವತ್ತು ಬಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡ್ಬರ್ತಾರೆ. ನಿಜವಾಗ್ಲೂ ಅವ್ರು ನೋಡಿದ್ರೆ ನನಗೆ ಹೆಮ್ಮೆ ಅಂತ ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ನಾನು ಇಷ್ಟ. ನಿಮಗೆಲ್ಲ ಗೊತ್ತಿದೆ, ಈ ಭಾಗದಲ್ಲಿ ಏನೇ ಆದರೂ ಕೂಡ ನಮ್ಮ ಒಂದು ಪಕ್ಷದ ಕಾರ್ಯಕರ್ತರುಗಳು ನಾಯಕರುಗಳು ಸದಾ ನಿಮ್ಮ ಸೇವೆ ಮಾಡೋದಕ್ಕೆ 24 ಗಂಟೆ ಇರ್ತಾರೆ. ಅದೇನು ನೀವೇನು ಯಾರ ಮನೆ ಬಾಗಿಲು ತಟ್ಟೋದು ಬೇಕಿಲ್ಲ, ಜೋರಾಗಿ ಕೂಗ್ಬಿಟ್ರೆ ಸಾಕು, ನಮ್ಮ ಕಾರ್ಯಕರ್ತರು ಬಂದ್ಬಿಡ್ತಾರೆ ನಿಮ್ಮ ಸೇವೆ ಮಾಡೋದಕ್ಕೆ. ಆ ಥರ ಒಂದು ಈ ಭಾಗದ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ನಮಗೆ ಈ ಭಾಗದಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಒಂದು ಅಭಿಮಾನ ಪ್ರೀತಿ ಈಗಲೂ ಕೂಡ ನಾವು ಇಟ್ಟುಕೊಡೋದು ಅಂದರೆ ನಮ್ಮ ತವರು ಮನೆ ಅಂತ ಭಾವಿಸ್ತೀವಿ ಹೊರತು ಇದರ ಜಾಗ ಅಂತ ನಾನು ಯಾವತ್ತೂ ಭಾವಿಸ್ತಿಲ್ಲ. ಈಗ ಈ ಭಾಗದಲ್ಲಿ ನಮಗೆ ಈ ಒಂದು ಯುವಕರ ಪಡೆ ಬಂದಿರೋದು ನಮಗಿನ್ನ ಹೆಚ್ಚಿನ ಒಂದು ಸ್ಫೂರ್ತಿ ತುಂಬಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಒಂದು ಸಂಘಟನೆ ಮಾಡುವ ಒಂದು ಅವಕಾಶ ಮತ್ತು ಶಕ್ತಿ ಬಂದಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಿಮಗೆಲ್ಲ ಗೊತ್ತಿದ್ದಾಗೆ ಪವನ್ ಕುಮಾರ್ ಅವರ ಒಂದು ಹುಟ್ಟದ ಹಬ್ಬದ ಅಂಗವಾಗಿ ಅವರು ಕೂಡ ಅವರ ಸ್ವಂತ ಖರ್ಚು ವೆಚ್ಚದಲ್ಲಿ ಇವತ್ತು ಒಂದು ವಸ್ತ್ರವನ್ನು ಎಲ್ಲ ತಂದಿರುವಂಥ ಎಲ್ಲರಿಗೂ ವಿತರಣೆ ಮಾಡ್ತಿದ್ದಾರೆ ಅಂದರೆ ನಿಜವಾಗಿ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅವರು ಯುವಕರು, ಆ ಯುವಕರಿಗೆ ನಾವು ಸಹಕಾರ ಕೊಡಬೇಕಾದ್ರೆ ಅವರೇ ನಮ್ಮ ಪವನ್ ಕುಮಾರ್ಗೆ ಸಹಕಾರ ಕೊಟ್ಟು ಇವತ್ತು ಎಲ್ಲ ಸೇರಿ ಇದು ಮಾಡ್ತಾವ್ರಲ್ಲ. ಅದರಲ್ಲೂ ಮುಖ್ಯವಾಗಿ ಸುದರ್ಶನ್ ನಾವು ಎಂದಿಗೂ ಅವರ ಒಂದು ಸೇವೆಯನ್ನು ನಾವು ಮರೆಯೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಒಂದು ಮನವಿ ಮಾಡ್ತೇವೆ. ಏನಂದರೆ ಈಗ ನಿಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಇರುವ ಕಾರಣದಿಂದ 5 ಪಂಚ ಗ್ಯಾರಂಟಿಗಳು ಏನಿವತ್ತು ಪ್ರತಿಯೊಂದು ಬಡವರ ಮನೆಗೆ ತಲುಪ್ತಾ ಇದೆ ಅಂತ ಇದೆ, ಅದನ್ನು ಅನೇಕ ಜನರು ಟೀಕೆ ಮಾಡಿದ್ರು, ಇದು ಕೊಡಲ್ಲ, ಮಾಡಲ್ಲ, ಮಟ್ಟಲ್ಲ, ಹಂಗೆ ಅಂತ. ಆದರೂ ಕೂಡ ಇವತ್ತು ತಿಂಗಳಿಗೆ 2,000 ರೂಪಾಯಿ ನಮ್ಮ ಸಹೋದರ ಸಹೋದರಿಯರ ತಂದೆ ತಾಯಿಗಳಿಗೆ ಏನು ನಮ್ಮ ತಾಯಿಯವರ ಅಕೌಂಟ್ಗಳಿದೆ ಅವ್ರಿಗೆ ಬರ್ತಾ ಇದೆ. ಹಾಗೂ 10 kg ಅಕ್ಕಿ ಅಂದರೆ 5 kg ಹಣವನ್ನು ಕೊಡ್ತಿದ್ದಾರೆ. 200 ಯೂನಿಟ್ ಕರೆಂಟ್ ಉಚಿತವಾಗಿ ಫ್ರೀ ಕೊಡ್ತಾ ಇದ್ದಾರೆ, 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಿದ್ದಾರೆ. ಆಮೇಲೆ ಓದಿರುವಂಥ ನಿರುದ್ಯೋಗಿಗಳಾದಂಥ ಡಿಗ್ರಿ ಹೋಲ್ಡರ್ಸ್ಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಪ್ರತಿ ತಿಂಗಳು ಹಣವನ್ನು ಸ್ಟೈಫಂಡ್ ಆಗಿ ಕೊಡ್ತಾ ಇದ್ದಾರೆ. ಆಮೇಲೆ ನಿಮಗೆಲ್ಲ ಗೊತ್ತಿದ್ದಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ 2,000 ರೂಪಾಯಿಯನ್ನು ಏನು ಕೊಡ್ತಿದ್ದಾರೆ ಅದನ್ನು ಜೊತೆಗೆ ಉಚಿತವಾಗಿ ಮಹಿಳೆಯರು
ಸಂಚಾರ ಮಾಡಲಿಕ್ಕೆ ಬಸ್ಸಿನ ವ್ಯವಸ್ಥೆ ಉಚಿತವಾಗಿ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಏನೀಗ ಸಾರಿಗೆಯ ಒಂದು ಸಚಿವರಾಗಿದ್ದಾರೆ, ಅವರು ಮುಂದಿನ ದಿನಗಳಲ್ಲಿ ಶಾಲೆಗೆ ಹೋಗುವ ಗಂಡು ಮಕ್ಕಳಿಗೂ ಕೂಡ ನಾವು ನೆಕ್ಸ್ಟ್ ಬಡ್ಜೆಟ್ ಆದ ನಂತರ ನಾವು ಅವ್ರಿಗೂ ಕೂಡ ಉಚಿತ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಭಾಳ ಒಳ್ಳೆಯದು. ಎರಡನೇದಾಗಿ ಈಗ ನಿಮ್ಗೆ ಗೊತ್ತಿದ್ದಾಗೆ ನಾನು ಕಳೆದ ಬಾರಿ ಹೇಳಿದೆ, ಈಗ ಮೈನ್ ರೋಡ್ ಏನು ಇಟ್ಮಡು ಮೈನ್ ರೋಡ್ ಇದೆ, ಉತ್ತರಳ್ಳಿ ಅರಳಿ ಆರ್ಚಿಂದ ಜನತಾ ಬಜಾರ್ ಸಿಗ್ನಲ್ ಲೈಟ್ವರೆಗೂ 60 ಅಡಿ ಅಗಲೀಕರಣ ಆಗ್ತಾ ಇದೆ. ಅದಾದರೆ ಇಲ್ಲಿರುವ ಜಮೀನುಗಳನ್ನ ಸೈಟ್ಗಳದ್ದು ಎಲ್ಲ ರೇಟ್ಗಳೆಲ್ಲ ಎರಡು ಪಟ್ಟಷ್ಟು ಹೆಚ್ಚಿಗೆ ಆಗ್ತದೆ. ಅದು ಕೂಡ ಇಷ್ಟು ವರ್ಷ ಯಾವುದೇ ಸರ್ಕಾರ ಮಾಡದೇ ಇದ್ದು ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಅದನ್ನು ಮಾಡೋದಕ್ಕೆ ಮುಂದುವರೆದಿದೆ. ಹಾಗೂ ನಿಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ. ಈಗ ನಿಮಗೆಲ್ಲ ಗೊತ್ತಿದ್ದಾಗೆ ಈಗ ಗಂಗಮ್ಮನ ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ಮೈದಾನ ಇದೆ, ಆಟದ ಮೈದಾನ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ಈ ಕಸವನ್ನು ಇಡೋರು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ಈಗ ಇರುವಂಥ ಶಾಸಕರು ಹಿಂದೆ ಇರುವಂಥ ಒಂದು ಸರ್ಕಾರದಲ್ಲಿ ಈ ತೀರ್ಮಾನ ತಗೊಂಡು ಆ ಕೆಲಸ ನಡೀತಿದೆ. ಆದರೆ ಆ ಕೆಲಸದ ವಿಚಾರವಾಗಿ ರೆಡ್ಡಪ್ಪ ಮತ್ತು ಗೋಪಾಲು ಮತ್ತು ಅಕಲಪ್ಪ ಮತ್ತು ಅಲ್ಲಿರುವ ಎಲ್ಲ ಜನರು ಕೂಡ ಸಹಕರಿಸಿ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಈಗಾಗಲೇ ಕೋರ್ಟ್ಲಿ ಸ್ಟೇ ತಂದಿದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಒಂದು ಅಭಿನಂದನೆಗಳನ್ನು ತಿಳಿಸೋಣ. ಹಾಗೆ ಎಲ್ಲರೂ ಅಲ್ಲಿಂದ ಮಾಡಬೇಕು. ಮೇಕ್ ಸಮ್ ನಾಯ್ಸ್.
ದೊಡ್ಡತನ ಬರ್ಬೇಕು, ಜೋರ ಚಪ್ಪಾಳೆ, make some noise. ಬರಬೇಕು ಕಾಣಿಲ್ಲ ಮಕ್ಕಳು ಈ ಕಡೆ ಬನ್ನಿ. ಸ್ವಲ್ಪ ಅಗಲ ಮಾಡಿ, ಸ್ವಲ್ಪ ಅಗಲ ಮಾಡಿ, ನಾ ಮಕ್ಕಳು ಕಾಣಿಲ್ಲ. ಆಗಮನಿಸಿದ ವೇದಿಕೆಯ ಆಗಮನಿಸಿದ ನಮ್ಮ ತಂದೆಯವರಾದ ಕಬಡ್ಡಿ ಪಾಪನವರು, ಎಲ್ ಶ್ರೀನಿವಾಸನ್ ಅವರು, ನಾರಾಯಣ ಅವರು, ಗಿರೀಶ್ ಅವರು, OBC ಅಧ್ಯಕ್ಷರಾಗಿರುವ ಡಿಸ್ಟ್ರಿಕ್ಟ್ ತಮಿಳವರು, ರಮೀಜಮ್ಮ ಅವರು, ನಮ್ಮ ಪಾರ್ವತಮ್ಮ ಅವರು, ರಾಜಮ್ಮ ಅವರು, ಇಲ್ಲಿ ವೇಂದ್ರ ಬಾಬು ಅವರು, ನಾರಾಯಣ ಅಂಕಲ್ ಅವರು, ಗಿರೀಶ್ ಅವರು, ಪ್ರತಿಯೊಂದು ಮುಖಂಡು ಇಲ್ಲಿ ಆಲ್ಮೋಸ್ಟ್ ನಮ್ಮ ಮುಖಂಡರು ಎಷ್ಟೋ ಜನ ಇಲ್ಲಿ ಕೆಳಗಡೆನೂ ಎಲ್ಲ ಮುಖಂಡರಿಗೂ ಇಲ್ಲಿ ಸೇರಿರುವ ಜನರಿಗೂ ಎಲ್ಲರಿಗೂ ನಮ್ಮ ತುಂಬ ಹೃದಯದ ನಮಸ್ಕಾರಗಳು. ಇವತ್ತು ಕನ್ನಡ ಜ್ಯೋತಿ ಗೆಳೆಯರ ಬಳಗದಿಂದ ಸುದರ್ಶನ್ ಅವರು, ತರುಣ್, ಬಬ್ಬು, ಕೌಶಿಕ್ ಇವರೆಲ್ಲ ಸೇರಿ ನಮ್ಮ ತಮ್ಮಂದಿರ್ತಾರೆ. ಇವರೆಲ್ಲರೂ ಇವ್ರ ಪ್ರೀತಿನ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನನಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಇವತ್ತಿಗೆ ಅರೇಂಜ್ಮೆಂಟ್ ಮಾಡೋರೆ. ಹುಟ್ಟುಹಬ್ಬದ ಒಂದು ಇದು ಮಾಡೋಣ ಅಂತ ನಾನು ನಮ್ಮ ತಂದೆ ಹೇಳಿದ್ರು, ಬೇಡ್ರಪ್ಪ ಎಂತ ಸುಮ್ಮನೆ ನೀವೆಲ್ಲ ಇದು ಮಾಡೋಕೆ ಹೋಗ್ಬೇಡಿ, ನೀವು ಬಂದು ಒಂದು ವಿಷ್ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿದ್ರೆ ಮನೇಲಿ ಸಾಕು, ಇದೆಲ್ಲ ಏನು ಮಾಡೋಕೆ ಹೋಗ್ಬೇಡಿ, ದಯವಿಟ್ಟು ಖರ್ಚು ಮಾಡೋಕೆ ಹೋಗ್ಬೇಡಿ ಹುಡುಗ ಅಂತ. ಆದರೂ ಮಾತು ಕೇಳಿದೆ, ಅವ್ರು ಆಟ ಹಿಡಿದು ಅವ್ರ ಸ್ವಂತ ಕಾಸಿಂದ ಇದೆಲ್ಲ ಮಾಡಿಕೊಂಡು ಗಿಫ್ಟು ಎಲ್ಲ ಇದು ಕೊಡ್ತಾವ್ರೆ. ಅದು ಅವರಿಂದನೇ ಅವ್ರ ಕಾಸಿದ್ರಲ್ಲೇ ಇದು ಮಾಡ್ತಾವ್ರೆಲ್ಲ. ಇವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ಇವತ್ತು ನನ್ನ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ, ರಾಜಕೀಯದಲ್ಲಿದ್ದವರು ನಮ್ಮ ತಂದೆಯವರಾಗಲಿ ಶ್ರೀನಾಂಕಲಾಗಲಿ ಒಂದೇ ಒಂದು ಮಾತು ಹೇಳ್ಕೊಟ್ಟವ್ರು ನನಗೆ. ನಮ್ಮ ಯಾವತ್ತೂ ಕೈ ಹಿಡಿದಿದ್ದ ಇಟ್ಮಡಗು ಜನ, ಚಿಕ್ಕಲ್ಸಂದ್ರ ವಾರ್ಡ್ ಆಗಲಿ, ಹೊಸಕೆರಳ್ಳಿ ವಾರ್ಡ್ ಆಗಲಿ, ಗೋಡಪಳ್ಳಿಯ ಜನ ಆಗಲಿ, ಎಲ್ಲ ನಮ್ಮ ಕುಟುಂಬದವರು, ನಮ್ಮ ತವ್ರ ಮನೆ ಇದ್ದಂಗೆ ಅಂತ. ಸೊ ತವ್ರ ಮನೆ ಅಂತ ಒಂದು ಮನಸ್ಸಲ್ಲಿ ಬಂದಾಗ ರಾಜಕೀಯದಲ್ಲಿದ್ದಾಗ ಈ ಪೊಲಿಟಿಕಲ್ ಸರ್ವಿಸ್, ಸೋಷಿಯಲ್ ಸರ್ವಿಸ್ ಆಗಲ್ಲ, ಇದು ಫ್ಯಾಮಿಲಿ ಸರ್ವಿಸ್ ಅಂತ ನಾನು ಮಾಡ್ತಾ ಇದ್ದೀನಿ. ಏನಕ್ಕೆ 24 ಗಂಟೆ ಎಲ್ಲ ಅಟ್ಲೀಸ್ಟ್ ಒಂದು 12-14 ಗಂಟೆ ನಾನು ಪ್ರತಿದಿನ ವಾರ್ಡಲ್ಲೇ ಓಡಾಡಿ. ನಿಮಗೆ ರಜೆ ಇರ್ತದೋ ಇಲ್ವೋ, ನಿಮಗೆ ಹಬ್ಬಗಳಾದರೂ ಇರ್ತಾರೆ, ನನಗೆ ಹಬ್ಬ ಇಲ್ಲ, ನನಗೆ ರಜೆ ಇಲ್ಲ, ನಾನು ದಿನನಿತ್ಯ ಇಲ್ಲೇ ಓಡಾಡ್ತಾ ಇರ್ತೀನಿ. ಯಾಕಂದರೆ ಇದು ನಮ್ಮ ಕುಟುಂಬದ ಜನ, ನಮ್ಮ ಜನಕ್ಕೆ ಏನಾನ ತೊಂದರೆ ಬಂದರೆ ನಮ್ಮ ಕುಟುಂಬದಲ್ಲಿ ಒಬ್ಬರು ತೊಂದರೆ ಬಂದಂಗೆ ಅಂತ ನನ್ನ ಕೈಯಲ್ಲಾಗಿದೆ. ನಾನು ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಹೋಗಲ್ಲ, ನಮ್ಮ ಕೈಯಲ್ಲಿ ಆಗಿತ್ತು, ನಾವೆಲ್ಲ ಮಾಡ್ಕೊಬರ್ತೇವೆ. ನನಗೆ ಶಕ್ತಿ ತುಂಬ್ತಾ ಇರುವ ಹುಮ್ಮಸ್ಸು ಎಷ್ಟೋ ಜನಕ್ಕೆ ಇರ್ತಾರೆ, ನನಗಿಂತ ಇನ್ನೂ 1000 ಪಟ್ಟು ಇನ್ನೇ ಎಷ್ಟೋ ಜನಕ್ಕೆ ಯುವಕರಿಗಿರ್ತಾರೆ. ಆದರೆ ಆ ಹುಮ್ಮಸ್ಸು ಜೊತೆಗೆ ಶಕ್ತಿ ಇರಬೇಕಲ್ಲ ಹಿಂದೆ. ಹೋಗು ನೀನು ಕೆಲಸ ಮಾಡೋ, ನಿಮ್ಗೆ ಏನಿದ್ರು ನಾವು ನೋಡ್ಕೊತೀವಿ, ನಿಮ್ಮ ಎಲ್ಲರ ಬಗ್ಗೆ ನೋಡ್ಕೋ, ನಮ್ಮ ಕುಟುಂಬದವ್ರನ್ನ ನೋಡ್ಕೋ ಅಂತ ಆ ಕಳಿಸ್ತಾ ಇರೋ ಶಕ್ತಿ ಯಾರಂದರೆ ನಮ್ಮ ತಂದೆ ಕಬಡ್ಡಿ ಬಾಬನವರು, ಆಮೇಲೆ ಶ್ರೀನಿವಾಸ ಎಲ್ಸಿನ ಅಂಕಲ್. ಇವರಿಬ್ಬರು ಕೊಟ್ಟಿರೋ ಒಂದು ಆದೇಶದ ಪ್ರಕಾರ ನಮ್ಮ ಮನೆ ಜನಕ್ಕೆ ನಾನು ಒಂದು ಸರ್ವಿಸ್ ಕೊಡ್ತಾಯಿದ್ದೀನಿ ಅಂತ, ಇದು ಫ್ಯಾಮಿಲಿ ಸರ್ವಿಸ್ ಅಂತ ತಿಳಿದಿದ್ದೀನಿ. ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ತಂದು ಭ್ರಷ್ಟಾಚಾರನ ತಡಿಬೇಕು ಅಂತ ತಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಇದೇ ಕೋವಿಡ್ ಟೈಮಲ್ಲಿ 2,78,000 ಕೋಟಿ ಕಲೆಕ್ಟ್ ಆದರೆ ಪ್ರೈಮ್ ಮಿನಿಸ್ಟ್ರು ರಾತ್ರಿ ಸದ್ದಿಲ್ಲದೆ ಪಾಸ್ ಮಾಡಿಬಿಟ್ರು ಬಿಲ್ಲು. CBI, ED, ಇನ್ಕಮ್ ಟ್ಯಾಕ್ಸ್ ಯಾರೂ ಕೇಳೋಂಗಿಲ್ಲ ಲೆಕ್ಕ. ಇದು ನಾನು ಏನು ಬೇಕೋ ಹಂಗೆ ಮಾಡ್ಕೊತೀನಿ. ಸೊ ನೀವೇ ಯೋಚನೆ ಮಾಡಿ, ಭ್ರಷ್ಟಾಚಾರ ಯಾವ ಪಕ್ಷದಲ್ಲ ಇದೆ ಅಂತ ನೀವೇ ಯೋಚನೆ ಮಾಡಿ. ಪ್ರತಿ ಹೆಜ್ಜೆಯಲ್ಲೂ ಕಾಂಗ್ರೆಸ್ ಪಕ್ಷ ಬಡವ್ರ ಜೊತೆ, ಮಿಡಲ್ ಕ್ಲಾಸ್ ಜನರ ಜೊತೆ ನಿಂತವ್ರೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಾಧ್ಯಮ, ಮೈನ್ ಸ್ಟ್ರೀಮ್ ಮೀಡಿಯಾ ಇವತ್ತು ತೋರಿಸೋದು ಬರೀ ಒನ್ ಸೈಡೆಡ್ ಇದ್ರು ತೋರಿಸ್ತಾರೆ. ಒಂದು ಕಾಯಿನಲ್ಲಿ ಕಿಂಗು ಇರ್ತಾರೆ, ಟೈಲು ಇರ್ತಾರೆ, ಹೆಡ್ಡು ಟೈಲು ಎರಡೂ ಇರ್ತಾರೆ. ಬಟ್ ನಮ್ಮ ಮಾಧ್ಯಮ ತೋರಿಸೋದು ಒಂದೇ ಸೈಡು ಆಗಿರೋದು. ಅವ್ರು ಬೇಕಾಗಿದ್ದೊಂದು ಇದು ಮಾಡಕ್ಕೆ ಹೋಗ್ತಾರೆ. ಇವತ್ತು ಬಿಸ್ನೆಸ್ ಆಗ್ತಾ ಇದೆ, ಜನರು ಬದುಕಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಪಂಚ ಗ್ಯಾರಂಟಿ ತಂದು ಎಷ್ಟೋ ಜನ ಮನೆ ಇದರಲ್ಲಿ ಉಳಿತಾಯ, ಇವತ್ತು ಕಾಸಿನ ಉಳಿತಾಯ ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರೆ ಮನಿ ಸೇವ್ಡ್ ಇಸ್ ಮನಿ ಅರ್ನ್ಡ್ ಅಂತ. ಅಂದರೆ ಉಳಿಸಿರೋ ಕಾಸೆ ಸಂಪಾದಿಸಿರೋ ಕಾಸು ಅಂತ. ಆ ಥರ ಕಾಂಗ್ರೆಸ್ ಒಂದು ತತ್ವ ಏನಂದರೆ, ಬರೀ ಯಾರೋ ಕೋಟ್ಯಾಧೀಶ್ವರು ಒಂದಷ್ಟು ಜನಕ್ಕೆ ಈಗ ಬಿಸ್ನೆಸ್ಗಳು ಕೊಟ್ಟು ಅಲ್ಲಿಂದ ಇದು ಮಾಡೋದು ದೇಶ ಉದ್ಧಾರ ಆದಂಗಲ್ಲ. ದೇಶ ಅಂದರೆ ದೇಶದಲ್ಲಿ ಭಾಗ ಆಗಿರೋದು ನಾವೆಲ್ಲರೂ ದೇಶನೇ ತಾನೆ, ದೇಶದಲ್ಲಿ ಒಂದು ಭಾಗನೇ ತಾನೆ. ನಮ್ಮ ಮನೆಗಳಲ್ಲಿ ಕಷ್ಟ ಸುಖ, ನಮ್ಮ ಇದರಲ್ಲಿ ನಾವು ಕಷ್ಟನ ಇದು ಮಾಡಿಕೊಂಡ್ರೆ ನಾವೇ ದೇಶ. ದೇಶ ಬಲಿಷ್ಠವಾಗಿ ಬೆಳಿಬೇಕು ಅಂದರೆ ಮಿಡಲ್ ಕ್ಲಾಸು, ಲೋವರ್ ಇನ್ಕಮ್ ಕ್ಯಾಟಗರಿ ಯಾರಿದ್ದಾರೆ ನಾವೆಲ್ಲ ಬೆಳಿಬೇಕು ಅಂತ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಇವತ್ತು 5 ಗ್ಯಾರಂಟಿ ಸ್ಕೀಮ್ ತಂದಿದೆ. BJಪಿಯವರು ಬೇರೆಯವರು ಹೇಳೋರು ಟೀಚಿ ಯಾವ ಥರ ಐತಂದರೆ, ಒಂದು ಹೋಟ್ಲಿಗೆ ಹೋದಾಗ 10 ಜನ ಕೊಡ್ತೀವಿ, ಒಬ್ಬರು ಸಂಭ್ರಮಾಚರಣೆ ನಾವಿದ್ದೀವಿ. ಹಾಗೆ ಈ ಕಾರ್ಯಕ್ರಮದ ಆಯೋಜಕರು ಸುದರ್ಶನ್, ತರುಣ್, ಸಂಜಯ್ ಕುಮಾರ್, ಕೌಶಿಕ್ ಆ್ಯಂಡ್ ಇಮ್ರಾನ್. ಇವರ ಒಂದು
ಮೂಲದಿಂದ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಇಷ್ಟು ಅದ್ಧೂರಿಯಾಗಿ ಎಲ್ಲ ಒಂದು ಶಿಸ್ತು ಪಾಲಾಗಿ ನಡೀತಾ ಇರೋದಕ್ಕೆ ಮೂಲ ಕಾರಣ ಇವರ ಒಂದು ಗೈಡ್ಲೈನ್ಸ್ ಮತ್ತೆ ಹಗಲು ರಾತ್ರಿ ಒಂದು ಕಷ್ಟ ಪರಿಶ್ರಮ ಅಂತ ಹೇಳ್ಕೋಬೇಕು. ಮುಂದೆ ಹಲೋ ಸರ್, ನಮ್ಮ ಲೇಡೀಸ್ ದಯಮಾಡಿ ಟೋಕನ್ ವೆರಿಫಿಕೇಶನ್ ಮಾಡಿ ಸಾಲಾಗಿ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಲೇಡೀಸ್ ದಯಮಾಡಿ ಎಲ್ಲರೂ ಲೈನಲ್ಲಿ ಸಾಲ ಬರಬೇಕು, ಹಾಗೆ ನಿಮ್ಮ ಟೋಕನ್ಸ್ ವೆರಿಫಿಕೇಶನ್ ಮಾಡಿ ಹಾಗೆ ಮುಂದೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ಇವತ್ತಿರುವಂಥ ಈ ಒಂದು ಪ್ರಾಸೆಸ್ ಎಲ್ಲರೂ ಪಾಲನೆ ಮಾಡಿ ಶಾಂತ ರೂಪದಲ್ಲಿ ಇವತ್ತಿನ ಈ ಒಂದು ಸಿ ಡಿಸ್ಟ್ರಿಬ್ಯೂಷನ್ ಆಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ.